ಎಲ್ಲರಿಗೂ ನಮಸ್ಕಾರ. ಒಂದೇ ರೇಣುಕಂ. ಮಲಮಾಸ ಅಧಿಕ ಮಾಸಕ್ಕೆ ಸಂಬಂಧಪಟ್ಟ ವಿಚಾರಣೆ ಇವತ್ತು ನಾವು ತಿಳ್ಕೊಳ್ಳೋಣ. ಅಧಿಕ ಮಾಸದಲ್ಲಿ ಪರಮೇಶ್ವರನಿಗೆ ಪ್ರೀತಿಗೋಸ್ಕರ ಪೂರ್ತಿ ಒಂದು ತಿಂಗಳು ಅಂದರೆ 30 ದಿನಗಳ ಪರ್ಯಂತ ಉಪವಾಸ, ಅಯಾಚಿತ, ನಕ್ತ ಭೋಜನ ಅಥವಾ ಏಕಭುಕ್ತ ಭೋಜನ ಮಾಡಬೇಕು. ಅಶಕ್ತರಾದರೂ ಈ 4 ಪೈಕಿ ಯಾವುದಾದ್ರೂ ಒಂದನ್ನು ಕೊನೆಯ ಪಕ್ಷ 3 ದಿವಸ ಅಥವಾ 1 ದಿವಸವಾದರೂ ಆಚರಿಸಬೇಕು. ತಿಂಗಳವರೆಗೆ ಅಂದರೆ 1 ತಿಂಗಳವರೆಗೆ ತಾಂಬೂಲ ದಾನ ಮಾಡಿದರೆ ಸೌಭಾಗ್ಯ ಪ್ರಾಪ್ತಿಯು, ದೇವರ ಮುಂದೆ ಅಖಂಡ ದೀಪ ಹಚ್ಚಿದರೆ ಲಕ್ಷ್ಮೀ ಪ್ರಾಪ್ತಿಯು, 1 ದಿವಸವಾದರೂ ಗಂಗಾ ಸ್ನಾನ ಮಾಡಿದರೆ ಎಲ್ಲ ಪಾಪಗಳ ನಿವಾರಣೆ, ಮೌನ ಭೋಜನ ಮಾಡಿದರೆ ಪಾಪನಾಶವಾಗುವುದು. ಅಂದರೆ ನಾವು ಊಟ ಮಾಡಬೇಕಾದ್ರೆ ಮಾತಾಡೋವಂಗಿಲ್ಲ, ಅದನ್ನು ಮೌನ ಭೋಜನ ಅಂತಾರೆ. ಶಕ್ಯವಿದ್ದರೆ ತಿಂಗಳಲ್ಲಿ ಅಪೂಪದಾನ ಮಾಡಬೇಕು. ಶಕ್ಯವಿಲ್ಲದಿದ್ದರೆ ಶುಕ್ಲ ಅಥವಾ ಕೃಷ್ಣ ದ್ವಾದಶಿ, ಪೂರ್ಣಿಮಾ, ಕೃಷ್ಣ ಅಷ್ಟಮಿ, ನವಮಿ, ಚತುರ್ದಶಿ, ಅಮಾವಾಸ್ಯೆ ಈ ಪರ್ವಕಾಲಗಳಲ್ಲಿ ತಿಥಿಗಳಲ್ಲಿ ಮತ್ತು ವ್ಯತಿಪಾತ ವೈದ್ಯುತಿ ಇದ್ದ ದಿವಸಗಳಲ್ಲಿ ಅಪೂಪದಾನ ಮಾಡಬೇಕು. ಅತ್ಯಂತ ಆಸಕ್ತಿ ಇಲ್ಲದಿದ್ದಲ್ಲಿ ಅಂದರೆ ನಮ್ಗೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಯಾವುದಾದ್ರೂ 1 ದಿವಸ ಅಥವಾ ಯಾವುದಾದ್ರೂ ಒಂದು ಯಾವತ್ತೂ ನಮಗೆ ಶ್ರದ್ಧೆ ಭಕ್ತಿಗಳು ಉಂಟಾಗ್ತವೆ, ಕೊಡಬೇಕಂತ ಮನಸ್ಸಾಗುತ್ತೋ ಆ 30 ದಿನಗಳಲ್ಲಿ ಅಂದರೆ ಅಧಿಕ ಮಾಸದಲ್ಲಿ ನಾವು ಅಪೂಪದಾನವನ್ನು ಮಾಡಬೇಕು. ಎಣ್ಣೆಯಲ್ಲೇ ಕರದಹಿಟ್ಟಿನ ಪದಾರ್ಥ, ಅದನ್ನು ಅನಾರಸ, ಅದು ನೀವು ಯೂಟ್ಯೂಬ್ನಲ್ಲೆಲ್ಲ ಪರೀಕ್ಷೆ ಮಾಡಿದರೆ ನಿಮಗೆ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ತಾರೆ. ಅಪೂಪದಾನ ಮಾಡ್ಬೋದು. ಸಂಕಲ್ಪವನ್ನು ಮಾಡಿ ಅಪೂಪದಾನವನ್ನು ಮಾಡೋದ್ರಿಂದ ಯಾವುದೇ ಒಂದು ವಸ್ತು ನಾವು ದಾನ ಮಾಡಿದ್ರು 33 ಸಂಖ್ಯೆಯಲ್ಲಿ ದಾನ ಮಾಡೋದ್ರಿಂದ ಅಥವಾ ಅಖಂಡ ದೀಪವನ್ನು ಹಚ್ಚೋದ್ರಿಂದ ಅಥವಾ ಮನೆಯಲ್ಲೇ 33 ದೀಪ ಬೆಳಗೋದ್ರಿಂದ ಹಾಗೂ ಶಂಕರ ಪೂಜೆ, ಸತ್ಯನಾರಾಯಣ ಪೂಜೆ, ಅನೇಕ ವ್ರತಗಳನ್ನು ಆಚರಣೆ ಮಾಡೋದರಿಂದ ನಮಗೆ ಶುಭ ಫಲಗಳು ಪ್ರಾಪ್ತಿಯಾಗ್ತವೆ. ಅಧಿಕಸ್ಯ ಅಧಿಕ ಫಲ ಅಂತ ಶಾಸ್ತ್ರ ಹೇಳ್ತಿದೆ. ಇದು ಅಧಿಕ ಮಾಸದ ಫಲ. ಇದು ಅಧಿಕ ಮಾಸದಲ್ಲಿ ಮಾಡಬೇಕಂತಹ ಪುಣ್ಯ ಕಾರ್ಯಗಳ ಬಗ್ಗೆ ವಿವರಣೆ ಹಾಗೂ ಅಧಿಕ ಮಾಸದಲ್ಲಿ ಯಾವ ಕಾರ್ಯಗಳನ್ನು ಮಾಡಬೇಕು, ಯಾವ ಕಾರ್ಯಗಳನ್ನು ಮಾಡಬಾರದು ಎಂಬುದರ ವಿಚಾರ ಹೇಳಬೇಕಂದ್ರೆ, ನಿತ್ಯ ಹಾಗೂ ನೈಮಿತ್ತಿಕ ಕರ್ಮಗಳನ್ನು ಮಾಡಬೇಕು. ಕಾಮ್ಯ ಕರ್ಮಗಳನ್ನು ಆರಂಭ ಮತ್ತು ಸಮಾಪ್ತಿಯನ್ನು ಮಾಡಬಾರದು. ಅಗತ್ಯಕ್ಕೆ ಅಂದರೆ ಮಾಡಲೇಬೇಕಾದ ಕರ್ಮಗಳನ್ನು ಮಾಡಲೇಬೇಕು. ಅಭಿಚಾರ, ಪ್ರತ್ಯಭಿಚಾರ, ಜ್ವರ ಶಾಂತಿ, ಪರ್ಜನ್ಯ ಇಷ್ಟಿ ಮುಂತಾದವುಗಳನ್ನು ಮಾಡಬಹುದು. ದೇವರ ಪುನಃ ಪ್ರತಿಷ್ಠಾಪನೆ ಮಾಡಬಹುದು. ಗ್ರಹಣ, ಶ್ರಾದ್ದ, ಜಾತಕ ಕರ್ಮ, ನಾಮಕರಣ, ಅನ್ನಪ್ರಾಶನ ಈ ಸಂಸ್ಕಾರಗಳನ್ನು ಮಾಡಬಹುದು. ಮನ್ವಾದಿ ಹಾಗೂ ಯುಗಾದಿ ಶ್ರಾದ್ದಗಳನ್ನು ಮಾಡಬೇಕು. ತೀರ್ಥಶ್ರಾದ್ದ, ದರ್ಶಶ್ರಾದ್ದ, ನಿತ್ಯಶ್ರಾದ್ದ, ಮಹಾದಾನ ಹೀಗೆಂದು ಹೋಗದೆ ಇದ್ದ ತೀರ್ಥ ಸ್ಥಳದಲ್ಲೇ ಮಾಡಬೇಕು. ಗ್ರಹಾರಂಭ, ವಾಸ್ತುಶಾಂತಿ, ಸನ್ಯಾಸ ಗ್ರಹಣ, ನೂತನ ಗ್ರಹ ದೀಕ್ಷಾ, ವಿವಾಹ, ಉಪನಯನ, ಚೌಲ, ದೇವತಾ ಪ್ರತಿಷ್ಠಾ ಇವುಗಳನ್ನು ಮಾಡಬಾರ್ದು. ಅದಕ್ಕೋಸ್ಕರ ಈ ರೀಲನ್ನು ಮಿಸ್ ಆಗೋದ್ರ ಎಲ್ಲರೂ ಸೇವ್ ಮಾಡ್ಕೊಳ್ರಿ. ಇದನ್ನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದ.